ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು. ಅಯೋಧ್ಯೆಯು ಒಂದು ಪವಿತ್ರ ನಗರವಾಗಿದ್ದು ಹಿಂದೂಗಳ ಪ್ರಕಾರ ಈ ವಿಷ್ಣುವಿನ 7ನೇ ಅವತಾರವಾದ ಭಗವಾನ್ ಶ್ರೀರಾಮನ ಜನ್ಮಸ್ಥಳ. ರಾಮನ ಆಳ್ವಿಕೆಯಲ್ಲಿ ಅಯೋಧ್ಯೆಯು ಸಂತೋಷ ಹಾಗೂ ಸಮೃದ್ಧಿಯ ವಾತಾವರಣವನ್ನು ಹೊಂದಿದ್ದು ಇದನ್ನು ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ಹಾಗಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸುವ ಭಾಗ್ಯ ನಮ್ಮದಾಗಲಿ ಎಂದು ಹಾರೈಸುತ್ತಾ ಈ ಒಂದು ವೇದಿಕೆಯ ಮೇಲೆ ನನ್ನ ನೃತ್ಯ ತಂಡವನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಲಾಸ್ಟ್ ಇವೆಂಟು, ಪ್ಲೀಸ್ ಎಲ್ಲರೂ ಕುತ್ಕೊಂಡು ನೋಡ್ಕೊಂಡು ಹೋಗಬೇಕು. ಲಾಸ್ಟ್ ಇವೆಂಟ್ ಇದು. 500 ವರ್ಷಗಳ ಇತಿಹಾಸವುಳ್ಳ ಅಯೋಧ್ಯ ರಾಮ ಮಂದಿರದ ಮೂಲ ಮೂರ್ತಿ ರಚನೆ ಮಾಡೋ ಕೆಲಸವನ್ನು ಭಾರತದ 3 ಶ್ರೇಷ್ಠ ಶಿಲ್ಪಿಗಳಿಗೆ ವಹಿಸಲಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಕೂಡ ಒಬ್ಬರು. ದೇವ್ರೆ, ಈ ಕೈಯಿಂದ ಎಷ್ಟೋ ಶಿಲೆಗಳನ್ನ ಕೆತ್ತಿದ್ದೀನಿ, ಆದ್ರೆ ಈ ಶಿಲೆನ ಕೆತ್ತೋದಿಕ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನೇ ಒಂದು ದಾರಿ ತೋರಿಸ್ಬೇಕು. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನೀನೇ ಕರ್ಮ, ನೀನೇ ಧರ್ಮ, ನೀನೇ ಮರ್ಮ, ನೀನೇ ಪ್ರೇಮ. ಪ್ರೇಮ ಜೀವನ ನಿಮ್ಮ ಪಾಲಿನ ಸೇವಕ ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣದೊಳಗಿ ಕುಳಿತಿರುವೆ. ಮುಕುಂದ ಮುರಾರೇ, ಮುಕುಂದ ಮುರಾರೇ. ಕಣ್ಣು ರಾಮ ರಾಮ. ರಾಮ ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿಲ್ಲದೆ ಫಲವು ನಿಲ್ಲದೆ ಕಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ನಾನು ನಿಮ್ಮ ಹೃದಯದೊಳಗೆ ನೀವು ನನ್ನನ್ನು ಬೇರೆಲ್ಲೋ ಹುಡುಕಬೇಡಿ. ನಿಮ್ಮ ಹೃದಯ ಶುದ್ಧವಾದಾಗ ನಾನು ನಿಮಗೆ ಕಾಣಿಸುತ್ತೇನೆ. ಹುಡುಕಿದೆ ಹೊರಗೆ ಹೆಚ್ಚು ಮೃಡದ ಹುಡುಗಿ, ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವನ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವ. ಶಿಲ್ಪಿಗಳು ಕೆತ್ತಿದ 3 ಶಿಲೆಗಳಲ್ಲಿ ಅಂತಿಮವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲನನ್ನು ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ. ರಾಮಾಯ ರಾಮಭದ್ರಾಯ
रामचन्द्राय वेदसे रघुनाथाय नाथाय सीताय पतये नमः। ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ರಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು.